ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ಲಾಕ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ಭಾನುವಾರ ಅನ್ನೋದ್ರ ಜೊತೆಗೆ ಮದರ್ಸ್ ಡೇ. ಎಲ್ಲ ತಾಯಿನರಿಗೂ ಮದರ್ಸ್ ಡೇ ದಿನದ ಶುಭಾಶಯಗಳು. ಹ್ಯಾಪಿ ಮದರ್ಸ್ ಡೇ. ಇವತ್ತು ಭಾನುವಾರ ಮದರ್ಸ್ ಡೇ ಬಿದ್ದಿರೋದು ಸುಮಾರು ಜನಕ್ಕೆ ತುಂಬಾನೇ ಖುಷಿ ಆಯ್ತು ಅಂತ ಅನ್ಕೋಬಹುದು. ಯಾಕಂದ್ರೆ ಇವತ್ತು ವೆಜ್ ಮಾಡೋರು ವೆಜ್ ಮಾಡ್ಬೋದು, ನಾನ್ ವೆಜ್ ಮಾಡೋರು ನಾನ್ ವೆಜ್ ಸುಧಾ ಮಾಡ್ಬೋದು. ನಮ್ಮಲ್ಲಿ ಇವತ್ತು ಭಾನುವಾರ ಆದ್ರಿಂದ ನಾನ್ ವೆಜ್ ಮಾಡ್ತಾ ಇದೀವಿ. ಇವತ್ತು ನಮ್ಮೂರು ದೊಡ್ಡಕೆರೆಯಲ್ಲಿ ಮೀನ್ ಹಿಡಿತಾ ಇದ್ರು. ನಮ್ಮನೆಯವರು ಇವತ್ತು ಬೆಳಗ್ಗೆನೆ ಹೋಗಿ ಮೀನ್ ತಕೊಂಡ್ಬಂದಾರ. ನೋಡಿಲಿ 4 ಕೆಜಿ ಮೀನ್ ತಂದು ಕೊಟ್ಟಾರ. ಬೆಳಗ್ಗೆನೆ ಹೋಗಿ ಮೀನ್ ತಕೊಂಡ್ಬಂದವರು ಕೆಲ್ಸಕ್ಕೆ ಹೋಗ್ಬೇಕು, ತಿಂಡಿ ಮಾಡು ಅಂತ ಹೇಳಿದ್ರು. ನಾನು ಇವತ್ತು ತಿಂಡಿಗೆ ಉಪ್ಪಿಟ್ಟು ಮಾಡ್ಬಿಟ್ಟು ತಿಂಡಿ ತಿನ್ಕೊಂಡು ಅವರು ಕೆಲ್ಸಕ್ಕೆ ಹೊರಟ್ರು. 9:30 ಅವ್ರು ಆಗಿ ಕೆಲ್ಸಕ್ಕೆ ಹೋಗೋದು 9:30 ಆಗಿತ್ತು. ಇನ್ನು ನಾನು ಈಗಲೆಲ್ಲ ಒಂದ್ ಸ್ವಲ್ಪ ಹೊತ್ತು ಫೋನ್ ನೋಡ್ದು ಕೂತಿದ್ದು. ಮನೆಯೆಲ್ಲ ಅಂಟ್ಕೊಂಡಿತ್ತು. ಅಂದ್ರೆ ರಾತ್ರಿ ಪಾತ್ರೆನೂ ಬೆಳಗಿರ್ಲಿಲ್ಲ ನಾನು. ಇವತ್ತು ಬೆಳಿಗ್ಗೆ ತಿಂಡಿ ತಿಂದ ಯಾವನು ಬೆಳಗಿರಲಿಲ್ಲ. ಅವನೆಲ್ಲ ಬೆಳಿಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟ್ರಲ್ಲಿ 12:30 1 ಗಂಟೆ ಆಗೇ ಹೋಯ್ತು. ನೋಡಿ ಅಲ್ಲಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದು. ಮನೆ ಕ್ಲೀನ್ ಆಗಿದ್ರೆ ಚಂದ ಅಲ್ವಾ? ಅಡ್ಗೆ ಮಾಡಕ್ ಮುಂಚೆನೆ ಮನೆ ಕ್ಲೀನ್ ಆಗಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇಗ ಬೇಗ ಅಡ್ಗೆನೂ ಮಾಡ್ಕೋಬಹುದು. ಒಂಥರ ಖುಷಿನೂ ಇರ್ತದೆ, ಸಮಾಧಾನನೂ ಇರ್ತದೆ. ಅದರಿಂದ ನಾನು ಮಧ್ಯಾಹ್ನದ ಅಡ್ಗೆ ಮಾಡಕ್ ಮುಂಚೆನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮಧ್ಯಾಹ್ನ ಅಡ್ಗಕ್ಕ ನಾವು ತಾನೆ ಅಂತ ಹೇಳಿ, ಅಂದ್ರೆ ನಮ್ಮ ಮನೆಯವರು ಅಲ್ಲೇ ಕೆಲಸದ ಜಾಗದಲ್ಲಿ ಊಟ ಮಾಡ್ತೀವಿ, ನಾವು ಬರ್ಲಾ ಅಂತಂದ್ರು. ಅವ್ರ ಅಪ್ಪ ಮಗ ಇಬ್ರು ಅಲ್ಲೇ ಊಟ ಮಾಡ್ಕೋತಾರ. ಇನ್ನು ನಾನು ಐಕ್ಳು ಬೆಳಿತಾನೆ ಸಾಯಂಕಾಲ ಮೀನ್ ತಂದಿದ್ರಿಂದ ಏನಾದ್ರು ಸ್ಪೆಷಲ್ ಮಾಡು ಅಂತ ಹೇಳಿದ್ರೆ, ಸ್ಪೆಷಲ್ ಅಂತ ಏನು ಮೀನ್ ಸಾಂಬಾರು ಮತ್ತೆ ಮೀನ್ ಫ್ರೈ ಮಾಡು ಅಂತ ಹೇಳಿ ಮಧ್ಯಾಹ್ನಕ್ಕೆ ನಾನು ಬೇಳೆ ಉಪ್ಸಾರು ಮತ್ತೆ ಅನ್ನ ಮಾಡ್ಕೊಂಡಿದೀನಿ. ಉಪ್ಪು ಹೆಸರು ಖಾರನೂ ಇತ್ತು, ಉಪ್ಪಿನಕಾಯಿ ಇತ್ತು, ಮತ್ತೆ ಜೊತೆ ಟೀ ಮಡಿಕೊಂಡಿದ್ನು. 4 ಸೀಟು ಕೂತ್ಕೊಂಡು ಊಟ ಮಾಡೋದು. ಟಮಾಟ ಹಣ್ಣು ಇರ್ಲಿಲ್ಲ, ಮೀನ್ ಸಾಂಬಾರ್ಗೆ ಟಮಾಟ ಹಣ್ಣು ಇರ್ಲಿಲ್ಲ. ಅದರಿಂದ ಐಕ್ಳು ನಾನು ಅವ್ರಿಬ್ರನ್ನ ಟಮಾಟ ಹಣ್ಣು ತಗೊಬನ್ನಿವ ಅಂಗಡಿ ಹೋಗಿ ಅಂತ ಹೇಳ್ದಿ. ಅವರು ಆಯ್ತು ಸರಿ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಅವರು ಟಮಾಟ ಹಣ್ಣು ತರಕ್ ಹೋದ್ರು. ನಾನು ಈ ಕಡೆ ಮೀನ್ ತೊಳಿತಾ ಇದ್ದೀನಿ. 4 ಕೆಜಿ ಮೀನು, ಅದರಿಂದ ತೊಳಿಬೇಕಲ್ಲ, ಕ್ಲೀನ್ ಮಾಡೋ ತುಂಬಾ ಟೈಮ್ ಆಯ್ತಾ. ಇನ್ನು ನೀರಂತೂ ಜಾಸ್ತಿ ನೀರ್ ಬೇಕು. ನಾನು ಇವತ್ತಲ್ಲ ನೆನ್ನೆ ನೀರ್ ಬಿಟ್ಟಿದ್ರು. ನಾನು ಸಂಪಲ್ಲಿ ಗೇಟ್ ಆನ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ನೀರು ಹೊರಗಡೆ ನಲ್ಲಿಗೆ ಕುಡಿಯಕ ನೀರ್ ಹಿಡ್ಕೊಂಡು ಸಂಪಲ್ಲಿ ಗೇಟ್ ಆನ್ ಆಗೇ ಇಲ್ಲ, ಆಫ್ ಆಗ್ಬಿಟ್ಟದ ನೀರು. ನಮ್ಮ ಮನೆಗೆ ನೀರ್ ಬರ್ಲೇ ಇಲ್ಲ. ಇನ್ನು ಲಾಸ್ಟ್ ನೀರ್ ನಿಲ್ಸೋಟ್ಟು ಮೂವ್ಮೆಂಟ್ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಸಂಪು ಗೇಟ್ ಆನ್ ಆಗಿರ್ಲಿಲ್ಲ. ಆಮ್ಯಾಕ ನನ್ ಮಗಳು ಮಮ್ಮಿ ನೀರಿನ ಗೇಟ್ ಆನೇ ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಆನ್ ಮಾಡಿದ್ಲು. ಒಂದ್ ಸ್ವಲ್ಪ ನೀರ್ ಬೀಳ್ತು ಅಷ್ಟೇ, ಜಾಸ್ತಿ ನೀರ್ ಸಿಗ್ಲೇ ಇಲ್ಲ. ಏನ್ ಮಾಡಕ್ಕಾಗಲ್ಲ. ಇನ್ನು ನಾಳೆ ಬರ್ತಾವ ನೀರು. 3 ದಿನಕ್ಕೊಮ್ಮೆಲೂ ನಮ್ ಕಡೆ ನೀರ್ ಬಿಡೋದು. ಆದ್ರೆ ನಾಳೆ ಬರ್ತಾವ. ನಾಳೆ ಬಂದಾಗ ಕೆಳಗಿನ ಗೇಟೆ ಆನ್ ಮಾಡಿದೀನಿ, ಅಂದ್ರೆ ದೊಡ್ಡ ಗೇಟ್ನೇ ಆನ್ ಮಾಡಿದೀನಿ. ನಾಳೆ ನೀರ್ ಬರ್ತಾವ. ನಾಳೆ ಬರೋದ್ರಿಂದ ಇವತ್ತೇ ನೀರೆಲ್ಲ ಖಾಲಿ ಮಾಡ್ಬಿಟ್ಟು ಇವತ್ತು ಸಂಪನ್ನು ಬೇರೆ ತೊಳಿಬೇಕು ಅನ್ಕೊಂಡಿದೀನಿ. ನೋಡೋ ಟೈಮ್ ಸಿಕ್ಕ್ರೆ ಇವತ್ತು ಸಂಪನ್ನು ತೊಳಿಬೇಕು. ನಾನು ಮೀನೆಲ್ಲ ಕ್ಲೀನ್ ಮಾಡ್ಕೊಟ್ಟಿ, ಅಂದ್ರೆ ಎಲ್ಲಾ ಮೀನು ಕ್ಲೀನ್ ಮಾಡಿಲ್ಲ. ಇವತ್ ನಡುಗಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಕ್ಲೀನ್ ಮಾಡ್ಕೊಟ್ಟಿ, ಮತ್ತೆ ಇನ್ ಉಳ್ದ ಮೀನ ಮತ್ತೆ ಕ್ಲೀನ್ ಮಾಡ್ಬಿಟ್ಟು ಅವನ್ನೆಲ್ಲ ತೊಳೆದು ಫ್ರಿಜ್ಗೆ ಎತ್ತಿಡು ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಮತ್ತೆ ತೊಳ್ಕೊತಾ ಇದ್ದಿ. ಯಾಕಂದ್ರೆ ಇನ್ನು ನಾಳೆರಲ್ಲಿ ಮಾಡ್ಕೊಂಡ್ರೆ ಆಯ್ತು. 4 ಕೆಜಿ ಇರೋದ್ರಿಂದ ಅಷ್ಟು ಮಾಡೋದ್ರಿಂದ ಚೆನ್ನಾಗಿರ್ಲ ಅಂತ ಹೇಳಿ ಫ್ರಿಜ್ ಅದಲ್ಲ ಒಂದ್ ಸ್ವಲ್ಪ ಈಗ ನೈಟ್ ಅಡ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳೋ. ಇನ್ನು ನಾಳೆ ನಾಳಿದ್ದು ಇನ್ ಮಿಕ್ಕದವನ್ನ ಫ್ರೈ ನೇರು ಮಾಡ್ಕೋಬಹುದು, ಸಾಂಬಾರ್ ನೇರು ಮಾಡ್ಕೋಬಹುದು ಅಂತ ಹೇಳಿ ಒಂದ್ ಸ್ವಲ್ಪ ಇವತ್ತು ನೈಟ್ ಅಡಕ್ ಮಾತ್ರ ತೊಳ್ಕೊಂಡದಷ್ಟೇ. ನಾನೆಲ್ಲ ಮೀನ್ ಕ್ಲೀನ್ ಮಾಡ್ತಾ ಇದ್ದಿ. ನನ್ ಮಗಳು ಅಡ್ಗೆ ಮಾಡ್ತೀನಿ ನಾನು ಅಂತ ಹೇಳಿ ಅಡ್ಗೆ ಜವಾಬ್ದಾರಿ ಅವಳು ಇಸ್ಕೊಂಡಿದ್ಲು. ಇವತ್ತು ಮದರ್ಸ್ ಡೇ ಇದ್ರಿಂದ ಅವಳೇ ಅಡ್ಗೆ ಮಾಡೋ ಜವಾಬ್ದಾರಿ ತಕೊಂಡಿದ್ಲು. ಮಮ್ಮಿ ನೀನು ಮೀನ್ ಮಾತ್ರ ಕ್ಲೀನ್ ಮಾಡ್ಕೊಡು, ನಾನು ಅಡ್ಗೆ ಮಾಡ್ತೀನಿ ಅಂತ. ಅವಳು ಕಾಯಿ ಸೇರಿತಾ ಇದ್ಲು. ನನ್ ಚಿಕ್ಕ ಮಗಳು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವಳು ಸುದ ಹೆಲ್ಪ್ ಮಾಡ್ಕೊಡ್ತಾ ಇದ್ಲು. ಅಲ್ಲಿ ಕಾಯಿ ಸೇರಿದ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋದ್ಲು. ನಾ ಮೀನ್ ತೊಳ್ಕೊಟ್ಟವನ್ನೆಲ್ಲನೂ ತೆಗೆದು ಈ ಸೆಟ್ ಮಡಗಿ ಅದನ್ನಪ್ಪ ಒಂದ್ ಪ್ಲೇಟ್ ಆಗಿ ಮುಚ್ಚಿಟ್ಲು. ಮತ್ತೆ ನಾನು ನೀರ್ ನೀರ್ ಕೊಡೋದು ಆ ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇದ್ಲು. ನನ್ ಮಧ್ಯೆ ಮಗಳು ಎಲ್ಲಾ ರೀತಿ ವಿಡಿಯೋಗಳನ್ನೆಲ್ಲ ಅವಳೇ ವಿಡಿಯೋ ಮಾಡ್ಕೊಡ್ತಾ ಇದ್ಲು ಫೋನ್ ತಕೊಂಡು. ಎಲ್ಲರೂ ಒಂದೊಂದ್ ಕೆಲಸ ವಹಿಸ್ಕೊಂಡಿದ್ನು. ನಾನು ಮೀನ್ ತೊಳೆಯೋದು, ನನ್ ಮಗಳು ಅಡ್ಗೆ ಮಾಡೋದು, ನನ್ ಚಿಕ್ಕ ಮಗಳು ಹೆಲ್ಪ್ ಮಾಡ್ತಾ ಇದ್ಲು. ನನ್ ಮಧ್ಯದ ಮಗಳು ವಿಡಿಯೋನೆಲ್ಲ ಶೂಟ್ ಮಾಡ್ಕೊಡ್ತಾ ಇದ್ಲು. ಇನ್ನು ಅಡ್ಗೆ ಕೆಲಸನ ನನ್ ಮಗಳು ಫೋನ್ ನೋಡ್ಕೊಂಡೇ ಕಲ್ತಿರೋದು. ನಾವೆಲ್ಲ ನಮ್ ಕಾಲದಲ್ಲಿ ನಮ್ಮ ಅವ್ವದಿರು ಕೊಡ್ತಿರು, ನಮ್ ದೊಡ್ಡಮ್ಮದಿರು ಕೊಡ್ತಿರು ನಮ್ಗ. ಮದುವೆ ಆಗೋದ್ಮೇಲೆ ಅತ್ತೆರು ಅತ್ಕರು ಹಂಗೆಲ್ಲ ಹೇಳಿ ಕೊಟ್ಟು ನಾವ್ ಅಡುಗೆ ಕೆಲಸ ಕಲ್ತ್ಕೊಂಡು. ಆದ್ರೆ ಈಗಿನ ಕಾಲದ ಮಕ್ಳು ಹಂಗಿಲ್ಲ ಬಿಡಿ, ಎಲ್ಲ ಫೋನ್ ಅಲ್ಲೇ ನೋಡ್ ಕಲ್ತ್ಕೊಬಿಡ್ತಾವ. ಫೋನ್ಲಿ ಯೂಟ್ಯೂಬ್ಲೇ ಆಗ್ಲಿ ಗೂಗಲ್ಲೇ ಆಗ್ಲಿ ಇಂಥ ಅಡುಗೆ ಅಂತ ಬರ್ದ್ಬಿಟ್ಟು ಇಲ್ಲ ಸ್ಪೀಚ್ ಮಾಡಿ ಹೇಳ್ಬಿಟ್ರು ಸಾಕು, ಅಂತ ಅಡ್ಗೆಲಿ ಇಷ್ಟೇ ಬಂದ್ಬಿಡ್ತದೆ. ಅದ್ರಲ್ಲಿ ಯಾವ್ದಾರ ಒಂದು ವಿಡಿಯೋ ನೋಡಿ ಅಡ್ಗೆ ಮಾಡೋದ್ನೆಲ್ಲ ಕಲ್ತ್ಕೋಬಹುದು. ಅಡ್ಗೆ ಒಂದೇ ಅಂತಲ್ಲ, ಓದೋದು ಬರೆಯೋದು ಹಿಂದಿಡ್ದು ರಂಗೋಲಿ ಬಿಡೋದು ಪ್ರತಿಯೊಂದು ಫೋನಲ್ಲಿ ಇಂಥದ್ದಿಲ್ಲ ಅನ್ನಂಗಿಲ್ಲ. ಆ ರೀತಿ ಎಲ್ಲ ಆಗ್ಬಿಟ್ಟದೆ ಈಗ ಫೋನಿಂದ ಜೀವನ ಅಂತಾರಲ್ಲ ಆ ರೀತಿ ಆಗ್ಬಿಟ್ಟದೆ ಈಗ. ಒಂದ್ಗಳಿಗೆ ಫೋನ್ ಇಲ್ಲ ಅಂದ್ರೆ ಸಾಕು ತುಂಬಾನೇ ಬೇಜಾರಾಗೋಯ್ತೆ. ಅಷ್ಟು ಆ ರೀತಿ ಆಗ್ಬಿಟ್ಟದೆ ಈಗಿನ ಕಾಲ. ನನ್ ಮಗಳು ಹಂಗೇನೆ ಫೋನ್ಲಿ ನೋಡ್ಕೊಂಡು ಇವತ್ತು ಅಡ್ಗೆ ಮಾಡ್ತಿರೋದು. ಅವಳು ಫೋನ್ಲಿ ನೋಡ್ಬಿಟ್ಟು ನಾನೇ ಮಾಡ್ತೀನಿ ಮಮ್ಮಿ ಅಡ್ಗನ ಅಂತ ಹೇಳ್ಬಿಟ್ಟು ಅವಳೆ ಅಡ್ಗಕ್ಕೆ ರೆಡಿ ಮಾಡ್ಕೊತಾವಳೆ. ನೋಡಿ ಈಗಿನ ಕಾಲ ಎಷ್ಟು ಮುಂದುವರ್ತದ ಅಂತ. ತುಂಬಾನೇ ಮುಂದುವರ್ತದ ಎಲ್ಲ ಫೋನಿಂದನೇ ಅಂತ ಅನ್ನೋ ರೀತಿ ಆಗ್ಬಿಟ್ಟದ.
ಹೆಂಗೆ ಆಡ್ತಾಳೆ. ಮೊದ್ಲಾಗ ಆಂಜನೇಯ ಸ್ವಾಮಿ ದೇವಸ್ಥಾನ ಕರ್ಕೋಗಿ ಯಂತ್ರ ಹಾಕಿಸ್ಬೇಕು ಇವಳಿಗೆ. ಹೆಂಗೆ ಆಡ್ತಾಳೆ ಇವಳು. ಇವಳು ಚೆನ್ನಾಗೆ ಕೂತಿದ್ದಾಳೆ. ಇವಳು ಅಮೇರಿಕಾ ನೋಡಿ, ಅಮೇರಿಕಾ ಹೆಂಗೆ ಆಡ್ತಾಳೆ. ಸಾಂಬಾರನ್ನೆಲ್ಲ ಆಡಿಸ್ಕೊಂಡು ಮನೆ ಖಾರದ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಈರುಳ್ಳಿ ಹಾಕಿ ಒಳ್ಳೆಣ್ಣೆ ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಆ ಖಾರದ ಪುಡಿ ಹಾಕ್ಬಿಟ್ಟು ಸಾಂಬಾರು ಆಡಿಸ್ಕೊಂಡಿರೋದನ್ನ ಅಲ್ಗೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಹಾಕಿ ಸಾಂಬಾರು ಬೇಯ್ಲಿ ಅಂದ್ರೆ ಕುದತ್ಲಿ ಅಂತ ಹೇಳ್ಬಿಟ್ಟು ಮುಚ್ಚಿಟ್ಲು. ಇನ್ನು ಫಿಶ್ ಫ್ರೈ ಮಾಡಕ್ಕೂ ಮೀನ್ಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಫಿಶ್ ಫ್ರೈ ಮಸಾಲ ಅವನ್ನೆಲ್ಲ ಹಾಕಿ ಕಲಸಿಟ್ಟಾಳ. ಇನ್ನು ಫಿಶ್ ಫ್ರೈ ಮಾಡ್ಬೇಕು. ಎಲ್ಲ ಅಡುಗೆನೆಲ್ಲ ಒಂದು 6:30 7 ಗಂಟೆಗೆಲ್ಲ ಅಡುಗೆ ಮಾಡಿ ಇಟ್ಬಿಡು ಅಂತ ಹೇಳಿ ಬೇಗನೆ ಮಾಡ್ತಾ ಇದ್ನು. ನಾನೆಲ್ಲ ಮೀನ್ಗಿನೆಲ್ಲ ತೊಳೆಯೋಷ್ಟರಲ್ಲೇ 5:30 ಆಗೇ ಹೋಯ್ತು. ಮೀನೆಲ್ಲ ತೊಳೆದು ಅದನ್ನ ಫ್ರಿಜ್ಗೆ ಎತ್ ಮಾಡ್ಬಿಟ್ಟು, ಇನ್ನು ಹೊರಗಡೆ ನೀರು ಹೋಯ್ತಿತ್ತಲ್ಲ, ಅಲ್ಲಿ ಮೀನ್ ತೊಳೆದಿರೋ ನೀರೆಲ್ಲ ಗಲೀಜು ನೀರೆಲ್ಲ ಬಂದ್ ನಿಂತದ ಅಂತ ಹೇಳಿ ಅದನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬಂದಿ. ಇನ್ನು ಸ್ಮೆಲ್ ಬಂದ್ಬಿಡ್ತದ, ಇನ್ನು ಸೊಳ್ಳೆಗಳೆಲ್ಲ ಸುರು ಹೋಗ್ಬಿಡ್ತಾವ ಅಂತ ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ನೀರು ಬಿಟ್ಟು ಬಂದು ಅದನ್ನೆಲ್ಲ ಕಾಳುಗುದ್ಲಿ ತಕೊಂಡೆಲ್ಲ ಕೆರೆದ್ಬಿಟ್ಟು ನೀರು ಊದ್ನು. ನೀರು ಬಿಟ್ಟು ಇನ್ನು ಚೆನ್ನಾಗಿರೋ ನೀರು ಹೋಗ್ಲಿ, ಇನ್ನು ಮಳೆಯೋಕೆಲ್ಲ ಚೆನ್ನಾಗಿ ನೀರು ದಾರಿ ಮಾಡ್ದಿ. ಎಲ್ಲಾನು ದಾರಿ ಮಾಡ್ಬಿಟ್ಟು ನೀರು ಚೆನ್ನಾಗಿರೋ ನೀರು ಊದ್ಮೇಲೆ ಚೆನ್ನಾಗಿರೋ ನೀರೆಲ್ಲ ಹೋಯ್ತು. ಅಂದ ಮೀನ್ ತೊಳೆದಿದ್ನಲ್ಲ ಅದನ್ನೆಲ್ಲ ಗಲೀಜ್ ಅಷ್ಟೊಂದ್ ಏನ್ ಬಿಟ್ಟಿರ್ಲಿಲ್ಲ. ಎಲ್ಲಾನು ಗೋರಿ ಕವರ್ಗ್ ಹಾಕಿ ಇಟ್ಟಿದ್ವಿ ಹೊರಗಡೆಗೆ ಇಟ್ಬಿಡೋಣ ಅಂತ ಹೇಳಿ. ಅಷ್ಟೊಂದ್ ಗಲೀಜ್ ಏನ್ ಇರ್ಲಿಲ್ಲ. ಆದ್ರೂ ಸ್ಮೆಲ್ ಅಲ್ವಾ, ಅದರಿಂದ ಹೋಗಿ ಚೆನ್ನಾಗಿರೋ ನೀರ್ಲಿ ತೊಳೆದು ಹೊಸ ನೀರ್ ಬಿಟ್ನು. ಇನ್ನು ಅದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಸಾಂಬಾರು ಕುದಿಯತ್ತಿ ಎಲ್ಲ ಸಾರು ಚೆನ್ನಾಗಿ ರೆಡಿ ಆಗಿತ್ತು, ಬೆಂದಿತ್ತು. ಅದಕ್ಕೆ ಇವಾಗ ಮೀನು ಉಪ್ಪು ಖಾರ ಕಲಸಿ ಇಟ್ಕೊಂಡಿದ್ಲಲ್ಲ, ಅಂದ್ರೆ ಅದಕ್ಕ ಅಚ್ಕಾರ ಪುಡಿ, ಅರ್ಶಿನ ಪುಡಿ ಮತ್ತೆ ಉಪ್ಪು ಹಾಕಿ ಕಲಸಿ ಇಟ್ಕೊಂಡಿದ್ಲು. ಅದನ್ನ ಹಾಕಿ 2 ಕುದತ್ಲಿ ಅಂತ ಅಂದ್ಬಿಟ್ಟು ಮತ್ತೆ ಮುಚ್ಚಿಟ್ಲು. ಇನ್ನು ಎಲ್ಲಕ್ಕೂ ಕುಡಲು ಕಾಯಿಸ್ಬಿಟ್ಟು ನೋಡಿ, ಇಲ್ಲಿ ಕುಡಲು ಇಳಿ ತೆಗೆದು ನಾಲ್ಗ ಕುಡಲು ಹಚ್ಚೋ ಸಂಪ್ರದಾಯ ನಮ್ಮ ಹಳ್ಳಿ ಕಡೆ ನಾವು ಹಂಗೇನೆ ಮಾಡೋದು. ಯಾಕಂದ್ರೆ ಏನೇ ಕಣ್ಣೆಸರು ಕಾಲದೊಳಗಿದ್ರು ಏನೋ ಆಗ್ಬಾರ್ದು ಅದು ಅಂತ ಆ ರೀತಿ ಕುಡಲ ಕಾಯಿಸಿ ಅದನ್ನ ಸಾಂಬಾರ್ ಗಜ್ಜೋದು. ಚಿಕನ್ ಆದ್ರೂ ಅಷ್ಟೇ, ಮೀನಾದ್ರೂ ಅಷ್ಟೇ ಆ ರೀತಿ ಮಾಡ್ತೀವಿ. ಒಂದ್ಸರಿ ಸಾಂಬಾರ್ ಮಾಡ್ಬಿಟ್ಟು ಇನ್ನೊಂದ್ಸರಿ ಕುಕ್ಕರ್ಲಿ ಅಕ್ಕಿ ಹಾಕ್ಬಿಟ್ಟು ತಲೆಗೆ ಎಣ್ಣೆ ಹಾಕ್ತಿ. ಸಾಯಂಕಾಲ ಆಗಿತ್ತಲ್ಲ, ಮುಖ ತೊಳ್ಕೊಂಡು ಕಾಲಕೈ ಮುಖ ತೊಳ್ಕೊಂಡು ತಲೆಗೆ ಎಣ್ಣೆ ಹಾಕ್ಬಿಟ್ಟು ನಾನು ರೆಡಿಯಾಗಿ ಆಗಷ್ಟರಲ್ಲಿ ಅನ್ನ ರೆಡಿ ಆಯ್ತು, ಸಾಂಬಾರು ರೆಡಿ ಆಯ್ತು. ಅದಕ್ಕೆ ಹಾಕ್ಬಿಟ್ಟು ಏನು ಮುದ್ದೆನು ಮತ್ತೆ ಮೀನ್ ಫ್ರೈ ಮಾಡ್ಕೊಳ್ಳೋ ಅಂತ ಹೇಳಿ ಹಿಟ್ಟು ಮಾಡಕ್ ಒಂದ್ಸರಿ ಪಾತ್ರದಲ್ಲಿ ನೀರಿಟ್ಟಿ, ಇನ್ನೊಂದ್ಸರಿ ಕಬ್ಬನ್ ಬಾಣ್ಲಿ ಮಾಡ್ಬಿಟ್ಟು ಅಲ್ಲಿ ಫಿಶ್ ಫ್ರೈ ರೆಡಿ ಮಾಡ್ಕೊತಾ ಇದ್ದಿ. ರಾಗಿ ಹಸಿಟ್ಟು ಒಂದ್ ಸ್ವಲ್ಪನೇ ಇತ್ತು, ಹಸಿಟ್ಟು ಖಾಲಿ ಆಗ್ಬಿಟ್ಟಿತ್ತು. ಇನ್ನು ರಾಗಿನ ಮಿಲ್ ಮಾಡಿಸ್ಬಿಟ್ಟು ತಂದು ಬಕೆಟ್ಗೆ ಹಾಕಬೇಕು. ಒಂದ್ ಸ್ವಲ್ಪ ಇರೋದ್ರಿಂದ ಕವರ್ಗೆ ಹಾಕಿ ಎತ್ತಿ ಇಟ್ಕೊಂಡಿದ್ದಿ. ಅದನ್ನ ತೆಗೆದು ಒಂದಿರ್ಗೆ ಹಾಕಿ ಹಿಟ್ಟು ರೆಡಿ ಮಾಡ್ಕೊಂಡು ಹಿಟ್ಟು ಒಣಸಾಕೊಂಬಿಟ್ಟು ಅಷ್ಟು ಮಾಡೋ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದ್ರು ಕೆಲಸದಿಂದ. ಅಲ್ಲಿಂದ ಬರವತ್ಲೆ ಅವರು ಸ್ವೀಟ್ ತಕ ಬಂದಿರು. ಇವತ್ತು ಮದರ್ಸ್ ಡೇ ಅಲ್ವಾ, ಅದರಿಂದ ನಮ್ಮೂರ್ಲೆ ಬೇಕ್ರಿ ಅದ, ಅಲ್ಲಿಂದ ಸ್ವೀಟ್ ತಕ ಬಂದ್ರು. ನನ್ ಮಗ ತೈಸ್ಕೊಂಡ್ ಬಂದಿದ್ನ. ಅವರು ಕೆಲಸದಿಂದ ಬಂದು ಐಕಳನ್ನೆಲ್ಲ ಮಾತಾಡ್ಸ್ಬಿಟ್ಟು ಅಡುಗೆ ಎಲ್ಲ ರೆಡಿ ಆಯ್ತಾ ಅಂತೆಲ್ಲ ಕೇಳಿದ್ರು. ನಾನು ಮಧ್ಯಾಹ್ನದಲ್ಲಿ ಅಡುಗೆ ಮಾಡಿಲ್ಲ, ಇವಾಗ ನೈಟ್ಗೆ ಎಲ್ಲ ರೆಡಿ ಮಾಡಿದೀನಿ. ಮೀನ್ ಸಾಂಬಾರು ಮತ್ತೆ ಮೀನ್ ಫ್ರೈ ಮಾಡಿನಿ. ನೀವು ಕಾಲಕ್ಕೆ ಮುಖ ತೊಳ್ಕೊಂಬಿಡಿ ಅಂತ ಹೇಳಿ ಅವ್ರಿಗೆ ಹೇಳ್ದಿ. ಅವ್ರು ಕಾಲಕ್ಕೆ ಮುಖ ತೊಳೆಯೋ ಅಷ್ಟರಲ್ಲಿ ನಾನು ಹಿಟ್ಟು ಮಾಡ್ಬಿಟ್ಟು ಮೀನ್ ಫ್ರೈನು ಮಾಡಿದಿ. ಚುಚ್ಬಿಡ ಅಂತ ನಾನು ಆದ್ರೂ ಚುಚ್ಚಿಲ್ಲ. ಅದೇ ನೋಡಿ ಸ್ಪ್ಯಾನ್ ಆಗ್ತಿರ್ತೀನಿ, ಒತ್ತಿ ಬೆಂಡ್ ಆಗ್ಬಿಟ್ಟು ಊದ್ಕೊಬಿಡದ. ಅಡ್ಗೆಲ್ಲ ರೆಡಿ ಆದ್ಮೇಲೆ ನಾನು ಐಕ್ಳಿಗೆ ಊಟ ಮಾಡಿಸ್ಬಿಡು ಅಂತೇಳಿ ಊಟ ಮಾಡಿಸ್ತೇವನಿ. ಯಾಕಂದ್ರೆ ಅವ್ರು ಮೀನ್ಗ ಬುಡಿಸ್ಕೊಂಡು ತಿನ್ನ ಬರಲ್ಲ, ಅದಕ್ಕೆ ಫಸ್ಟ್ ಅವ್ರಿಗೆ ಊಟ ಕೊಟ್ಬಿಡು ಅಂತೇಳಿ ಅವ್ರಿಗೆ ಮೀನ್ ಬಿಡಿಸಿ ಊಟ ಮಾಡಿಸ್ತಾ ಇದ್ದಿ. ಅವ್ರು ಆಟ ಆಡ್ತಾ ಇದ್ರು, ಕಾರ್ಡ್ಸ್ ಆಟ ಆಡ್ತಿದ್ರು. ಇನ್ ನೋಡಿ ನಮ್ ಬ್ಲ್ಯಾಕಿನ ನನಗೂ ಊಟ ಮಾಡಿಸು ಅಂತ ಹೇಳಿ ಬಂದು ತೊಡೆ ಮೇಲೆ ಕೂತಿದ್ನ. ಇನ್ನು ಅವನಿಗೆ ತಟ್ಟಗಾಕಿ ಇಟ್ಟಿದ್ರಿ, ಆದ್ರೂ ಅವನು ಬಂದು ತೊಡೆ ಮೇಲೆ ಕೂತಾನ. ಪ್ರಾಣಿಗಳದ ಭಾವನೆಗಳ ಅರ್ಥ ಆಯ್ತಾನ, ಅದಕ್ಕೆ ನೋಡಿ ಅಲ್ಲಿ ಯಾವ ರೀತಿ ಇದ್ ಮಾಡ್ತಿದ್ದ ನಾವ. ಸರಿ, ಐಕಳ್ದೆಲ್ಲ ಊಟ ಆಯ್ತು. ಇನ್ನು ನಾವು ಊಟ ಮಾಡಿರ್ಲಿಲ್ಲ. ನಾನು ನನ್ನ ದೊಡ್ಡ ಮಗಳು ನಮ್ಮ ಮನೆಯವರು 3 ಸೀಟು ಕೂತ್ಕೊಂಡು ಊಟ ಮಾಡೋಣ. ಇವತ್ತಿನ ದಿನ ಹೀಗಿತ್ತು, ನಾಳೆ ಹೇಗಿರುತ್ತೆ ಅಂತ ನೋಡೋಣ. ಗುಡ್ ನೈಟ್ ಆಲ್.